ಮಳೆ ಬಂದ್ರೆ ಬಸ್ಸಲ್ಲಿ ಹೋಗಲ್ಲ, ಆಟೋಲ್ ಹೋಗ್ತಾರೆ ಅಂತ. ಮಳೆ ಬಂತು ಅಂದ್ರೆ ಯಾಕೆ ಕ್ಯಾಬ್ ಬುಕ್ ಆಗಲ್ಲ ಆರ್ ಆಟೋ ಡ್ರೈವರ್ಸ್ ತಗೊಳ್ಳಲ್ಲ ಏನಕ್ಕೆ ಅಂದ್ರೆ ನಂಗೊಂದು ಗೊತ್ತು, ನಂಗೆ ಆನ್ಸರ್ ಗೊತ್ತು, ನನ್ಗೆ ಗೊತ್ತಿರೋ ಆನ್ಸರ್ ಒಂದಿದೆ, ಅದೇ ಒಬ್ಬ ಆಟೋ ಡ್ರೈವರೇ ಹೇಳಿರೋ ಆನ್ಸರ್. ಬಟ್ ನಿಮ್ಮ ಹತ್ರ ಕೇಳ್ಬೇಕು, ಅದೇ ಮ್ಯಾಚ್ ಆಗುತ್ತೆ. ಬಿಕಾಸ್ ನನ್ ಕಾಗೆ ಹಾರಿಸ್ಕೊಂಡಿರೋ ಇಲ್ಲ, ನಾನು ಆಮೇಲೆ ಹೇಳ್ತೀನಿ ಸರ್. ಈಗ ನಂದೊಂದು ಹೇಳ್ತೀನಿ ಕೇಳಿ. ನಾಗವಾರ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತು. ಎಷ್ಟು ನೀರು ತುಂಬುತ್ತೆ ಸರ್? ಹೌದು, ಹೆವಿ. ಅಲ್ಲಿ 500-1000 ರೂಪಾಯಿ ತೋರಿಸ್ತಾ ಇರುತ್ತೆ. ಅವ್ರಿಗೆ ಕ್ಯಾಬ್ ಮಾತ್ರ ಕಾಣಿಸ್ತಾ ಇರುತ್ತೆ ಆ ಟೈಮ್ಗೆ ಹೋಗ್ಬೇಕು ಅಂತ. ಬಟ್ ಆ ಕ್ಯಾಬೇ ನಮಗೆ ಜೀವನ ಆಗಿರುತ್ತೆ. ಓಕೆ, ನೈಸ್. ನಿಮ್ದು ಶಾಂತಿನಗರ. ಓಕೆ, ಎನಿ ಟೈಮ್ ಮಳೆ ಬರ್ಲಿ ಹೆಂಗ್ ನೀರು ತುಂಬಿಕೊಳ್ಳುತ್ತೆ. ಓಕೆ. ಇಂಜಿನ್ ಅಲ್ಲಿ ನೀರು ಹೋದ್ರೆ ಯಾರು ತಂದು ಕೊಡ್ತಾರೆ? ಹೌದು. ನಾನು 500 ರೂಪಾಯಿ ಆಸೆಗೆ ಹೋಗ್ತೀನಿ ಸರ್ ಇದು ಇಲ್ಲ, ಎಕ್ಸಾಕ್ಟ್ಲಿ. ಅಂದ್ರೆ ಸೇಮ್ ಹಿಂಗೆ ಆನ್ಸರ್ ಹೇಳಿದ್ರು. ಏನು ಅಂದ್ರೆ ಕೆಳಗಡೆ ಗೇರ್ ಬಾಕ್ಸ್ ಏನೋ ಹೊಡೆದ್ರೆ ನಮ್ಗೆ ಎಷ್ಟೋ ಬ್ರೋ ಇಂಜಿನ್ ಇದ್ರಲ್ಲಿ ಎಕ್ಸಾಸ್ಟ್ ಅಲ್ಲಿ ಹೋದ್ರೆ ನೀರ್ ಮುಗೀತು, ಸೀಸು. ಸೈಲೆನ್ಸರ್ ಹೋದ್ರೆ ಮುಗೀತು. ಅದೇ ಇವಾಗ 500 ರೂಪಾಯಿ ಬಾಡಿಗೆ ಸಲುವಾಗಿ 5000 ರೂಪಾಯಿ ಖರ್ಚು ಮಾಡ್ಕೊಳ್ಳೋ ಕೆಲಸ ನಾನು ಮಾಡ್ತೀನ. ಅಂದ್ರೆ ಇದು ಆಕ್ಚುಲಿ ಮಾತಾಡ್ಬೇಕಾದ್ರೆ ಟಾಪಿಕ್. ಯಾಕಂದ್ರೆ ನಾವು ಕೂತ್ಕೊಂಡು ಹುಡುಗರು ಏನಕ್ಕೆ ಅಕ್ಸೆಪ್ಟ್ ಮಾಡ್ತಿಲ್ಲ, ಏನಕ್ಕೆ ಅಕ್ಸೆಪ್ಟ್ ಅಟ್ಲೀಸ್ಟ್ ಆಟೋ ಗೊತ್ತಾಗುತ್ತೆ. ಕ್ಯಾಬ್ ಹೋಗು, ಕ್ಯಾಬ್ ಕವರ್ ಆಗಿದೆಲ್ಲ ನಾವು ಓಡಿಸ್ತೀವಿ ಅಂತ. ಬಟ್ ನೀರಲ್ಲಿ ಎಕ್ಸಾಕ್ಟ್ ಲಾಸ್ಟ್ ಟೈಮ್ ಮಳೆ ಬಂತಲ್ಲ, ಫಸ್ಟ್ ಟೈಮ್ ಪೂರ್ತಿ ಮಾನ್ಯತೆ ಮುಳುಗಿತ್ತಲ್ಲ, ವಾಟರ್ ಫಾಲ್ ಎಲ್ಲ ಆಯ್ತಲ್ಲ, ಅಲ್ಲಿ ಬರೀ ಈ ಗೇಟಿಂದ ಆ ಗೇಟ್ಗೆ 2 ಅವರಲ್ಲಿ 1000 ರೂಪಾಯಿ ಮಾಡಿದ್ದೀನಿ ನಾನು. ಕೊಡಕ್ ರೆಡಿ ಇದ್ರ ಜನ ಕೊಟ್ರ ಅದನ್ನ? ಅಲ್ಲ, ನಾನು ಬರಲ್ಲ ಅಂತ 200 ರೂಪಾಯಿ ಕೊಡ್ತೀನಿ, ಅಲ್ಲಿಗೆ ಬಿಟ್ಬಿಡು ನನ್ನ. ಟೈಮಲ್ಲಿ ಹಂಗಿರಲಿ. ಅಲ್ಲಿಗೆ ಹೋದೆ, ಬಿಟ್ಟೆ. ಅಲ್ಲಿಂದ ನಾನು 200 ರೂಪಾಯಿ ಕೊಡ್ತೀನಿ, ನನಗೆ ಅಲ್ಲಿಗೆ ಬಿಟ್ಬಿಡು. ಮಳೆ ಬಂದಾಗ ಹೇಳಿ ಸರ್, ಪಾರ್ಟ್ ಟೈಮ್ ನಾವು ಬರ್ತೀವಿ. ಸ್ವಲ್ಪ ಇಷ್ಟು ಗಂಟೆ 1000-2000 ಅಂದ್ರೆ ಇರು ಡೈಲಿ ಬಿರಿಯಾನಿ ತಿನ್ನಕ್ಕಾಗಲ್ಲ, ಒಂದಿನ ಚಿತ್ರಾನ್ನ ತಿನ್ಬೇಕು. ಅಲ್ಲ ಒಂದಿನ ಅಲ್ಲ, ಅದಕ್ಕೆ ಕೇಳಿದ್ದು ಮಳೆ ಬಂದಾಗ ಮಾತ್ರ ಮಳೆ ಬಂದ ಅಷ್ಟು ಮಾತ್ರ ಯೋಚನೆ ಮಾಡ್ತಾ ಇದ್ರ. ಸುಮಾರು ವರ್ಷದಿಂದ ಒಂದು ಜೈಲು ಗಾಡಿ ಮುಚ್ಚೋಗುತ್ತೆ, ಡ್ರೈವರ್ ಜೊತೆ ಕಸ್ಟಮರ್ ಸಹ ಇದಾಗ್ತಾರೆ. ಇದರಲ್ಲಿ ಸೀರೆ ಕಳ್ಸಿ ಇದ್ರ ಮುಂದೆ ಅದ್ ಯಾರು ಕೇಳಲ್ವಾ? ಯಾಕೆ UVC ಮುಂದೆ ಅಂಡರ್ ಬ್ರಿಡ್ಜ್ ಅಂತ ಕರೆಕ್ಟ್. ಇವೆಲ್ಲ ಯೋಚನೆ ಮಾಡ್ತಾರೆ. ಅವತ್ತು ಡ್ರೈವರ್ ಸತ್ನಲ್ಲ, ನಾವೆಲ್ಲ ಯೋಚನೆ ಮಾಡೋದು ಹೆಂಗ್ ಗೊತ್ತಾ? ನಾಳೆ ನಾವು ಸತ್ರೆ ನಮ್ಮನೆಯವ್ರಿಗೆ. ಬ್ರೋ ನಿಮ್ಗೆ ಗೌರ್ಮೆಂಟ್ ಏನಾದ್ರು ಹೆಲ್ಪ್ ಮಾಡ್ತಿದೆ? ಇನ್ಶೂರೆನ್ಸ್ ಆಗಿರ್ಬೋದು, ಡ್ರೈವರ್ಸ್ಗೆ ಈ ತರ ಏನಾದ್ರು ಸ್ಕೀಮ್ಸ್ಗಳು? ಸರ್ ಇದುವರೆಗಾದ್ರೂ ಹೇಳ್ತೀನಿ ಕೇಳ್ರಿ. ಎಲ್ಲ ಆಟೋಗಳಿಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಒಂದು ಆಟೋ ಆಕ್ಸಿಡೆಂಟ್ ಆಗಿ ಅಪ್ಸೈಡ್ ಆದರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಯಾಕಂದರೆ ನಮಗೆ ಶೋರೂಮಲ್ಲಿ ಮಾಡುವಂಥ ಕೆಲಸ ನಮ್ಗೆ ಇಷ್ಟ ಆಗಲ್ಲ. ನಮಗೆ ಕಲಾಸಿಪಳ್ಳಿ ಲೋಕಲಲ್ಲಿ ಮಾಡಿಸ್ಬೇಕು. ಅಲ್ಲಿ ಹೋಗ್ಬಿಟ್ಟು ಇನ್ಶೂರೆನ್ಸ್ ಅಂದರೆ ಆ ಟಿಂಕರ್ ಕ್ಯಾರ ತಗೊಂಡು ಜರ ಬರ ಗಂಟು ಹೊಡೆದು ಬಿಡ್ತಾನೆ. ಹೋಗ ಅಲ್ಲ ಅದನ್ನ ಅಲ್ಲಿ ನೀನು ಅಷ್ಟು ಹೇಳ್ತಾ ಇದೀಯಾ. ನಮ್ಮ ಬ್ರದರ್ದು ಒಬ್ರದ್ದು ಆಕ್ಸಿಡೆಂಟ್ ಆಯಿತು, ಸುನಿಲ್ ಅಂತ, ನಮ್ಮ ಅತ್ತೆ ಮಗ. ಆಕ್ಸಿಡೆಂಟ್ ಆಗಿರೋದು ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಎಷ್ಟು ತಿಂಗಳು ತೊಗೊಂಡಿರ್ಬೇಕು? ಎಷ್ಟು? ಸತತ 3 ತಿಂಗಳು ತೊಗೊಂಡಿದ್ದಾರೆ. ಇಲ್ಲ, ನಮ್ಗೆಲ್ಲ ಬೇಗ ಕೊಡ್ತಾರಲ್ಲ. ಒಂದು ವಾರದಲ್ಲಿ ನಾನು ಕ್ಯಾಬಿನ್ ನಿಲ್ಸ್ಕೊಂತೀನಿ, ಬಟ್ ಆಟೋದ್ ಕೊಡಲ್ಲ. ಯಾಕಂದ್ರೆ ನಾನು ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ಕಲ್ಯಾಣ ನಗರ ಹತ್ರ ಆಕ್ಸಿಡೆಂಟ್ ಆಗಿದ್ದು, ಆಟೋ ಕೊಟ್ಟಿದ್ದಾರೆ 3 ತಿಂಗಳು. ಅವ್ನ ಜೀವನ ಏನ್ ಮಾಡ್ಬೇಕು? ಲೋನು ಕಟ್ಟಬೇಕು, ಇನ್ಸೂರೆನ್ಸ್ಗೆ ಪ್ಲಸ್ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು. ಅವರು ಪರ್ಸೆಂಟೇಜ್ ಇಕ್ಕೊಂಡ್ಬಿಟ್ಟಿರ್ತಾರೆ ಸರ್ ನಮ್ಗೆ. ಅಂದ್ರೆ ಯಾಕಂದ್ರೆ ಇವಾಗ ವೈಟ್ ಬೋರ್ಡ್ ಅಂದ್ರೆ ಅವರೆಲ್ಲ ಸ್ವಲ್ಪ ಓದಿರೋರು, ಎಲ್ಲ ತಿಳಿದಿರೋರು. ಪ್ರೀಮಿಯಮ್ ಸ್ವಲ್ಪ ಜಾಸ್ತಿನೂ ಇರುತ್ತೆ, 15,000 10,000. ಎಲ್ಲೋ ಬೋರ್ಡ್ಗೆ ಎಷ್ಟಿದೆ ಪ್ರೀಮಿಯಮ್ ವರ್ಷಕ್ಕೆ? ಇನ್ಶೂರೆನ್ಸ್ ಪ್ರೀಮಿಯಮ್ 40,000 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದೆಲ್ಲ ಕ್ಲೈಮ್ ಆಗ್ಬಿಟ್ಟು ನಮ್ಮ ಕೈಗೆ ಬರೋದೇ 400 ರೂಪಾಯಿ. ಸರಿ ಬಾಬಯ್ಯ, ಟೀ ಸಿಗರೇಟ್ ಬಿರಿಯಾನಿ ತಿನ್ಕೊಂಡು ಅಂದ್ರೆ ನೀವು ಹೇಳ್ತಿರೋದು ಕಂಪನಿಯಿಂದ ಬರೀ 400 ರೂಪಾಯಿ ಬರುತ್ತೆ ಅಂತ. ಕಂಪನಿಯಿಂದ ಅಷ್ಟು ಸೆಂಟ್ರಲ್ ತಿನ್ನೋರು ಇರ್ತಾರೆ ಸರ್. ಅಲ್ಲ, ಇದಕ್ಕೆ ಯಾರು ಅಂದ್ರೆ ನೀವು ಅಂದ್ರೆ ಇಷ್ಟೊಂದೆಲ್ಲ ಸಂಘ ಇದೆ, ಇದಕ್ಕೆ ಯಾರು ಕಂಪ್ಲೇಂಟ್ ಮಾಡಲ್ವಾ? ಸರ್ ಹೆಂಗಂದ್ರೆ ಆಟೋ ಅಂದ್ರೇನೆ ಲೋಕಲ್ ಅಲ್ವಾ ಸರ್? ಸರ್ ಲೋಕಲ್ ಆಗ್ಲಿ ಅದು ಅಂದ್ರೆ ಒಂದು ಕಂಪನಿ. ಗುರು ನಿಮ್ಮಲ್ಲಿ ಟಾಪ್ ಅಂದ್ರೆ ಯಾರು? ಅಂದ್ರೆ ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಫಿಲ್ಮ್ ಚೇಂಬರ್ ಇದೆ, ಅದರಲ್ಲಿ ಟಾಪ್ ಒಬ್ರು ಇದ್ದಾರೆ. ಸೊ ಈ ತರ ಆಟೋ ಡ್ರೈವರ್ಸ್ ಸಂಘದ ಹೆಡ್ ಟಾಪ್ ಬೆಂಗಳೂರಲ್ಲಿ ಅಂತ ಯಾರಾದ್ರೂ ಇದಾರೆ ಅಥವಾ ಕರ್ನಾಟಕದಲ್ಲಿ ಯಾರಾದ್ರೂ? 52 ಸಂಘಟನೆಗಳಿದಾವೆ ಬಟ್ ಒಬ್ರು ಬೆಂಗಳೂರಲ್ಲಿ, ಬರೀ ಬೆಂಗಳೂರು. ಬಟ್ ಒಬ್ರು ಹೆಡ್ ಅಂತ ಯಾರು ಇಲ್ಲ ಸಂಘಟನೆಗಳಿಗೆ. ಅವ್ರವ್ರು ಕಿತ್ತಾಡ್ತವ್ರು. ಅಲ್ಲಿ ನೀವೇ ಯೂನಿಟಿಯಲ್ಲಿ ಒಂದು ಎಲೆಕ್ಷನ್ ತರ ಮಾಡಿ ಮಾಡ್ಬೋದಲ್ಲ? ಇಲ್ಲ ಅಂತಲ್ಲ, ಇದೆ. ಅವರು ಒಗ್ಗಟ್ಟಾಗಿ ಬರಲ್ಲ. ಇವಾಗ ಲಾಸ್ಟ್ ಟೈಮ್ ಒಂದು ಘಟನೆ ನಡೀತು. ಏನೋ ಒಂದು ಕಾರ್ಯಕ್ಕೆ ಒಂದ್ ಕಡೆ ಸೇರಿದ್ರು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 10 ಜನ ಸೇರಿದ್ರು. ಯಾರೋ ಒಬ್ಬತ್ತ ಲೇಟಾಗಿ ಬಂದ, ಕ್ರೆಡಿಟ್ ತಗೊಂಡು ಹೋದ. ಅದೇ ಸರ್, ನಮ್ಮ ಆಟೋದವ್ರನ್ನ ಎಲ್ಲರೂ ತುಂಬಾ ಎಲ್ಲ ವರ್ಕ್ ಮಾಡಿ ಮ್ಯಾನೇಜರ್ ತಗೊಂಡ್ ಹೋಗ್ತಾರಲ್ಲ, ಆ ತರ ಇಲ್ಲೂ ಇದೆ. ಕಾರ್ಪೊರೇಟ್ ಆಫೀಸ್ ಅಲ್ಲಿ ಪಾಲಿಟಿಕ್ಸ್ ಮಾಡಿದ್ರೆ ಆನ್ ರೋಡ್ ಪಾಲಿಟಿಕ್ಸ್. ಸರ್ ಇಲ್ಲಿ ಹೆಂಗಂದ್ರೆ ನಮ್ಮ ಆಟೋದವ್ರನ್ನ ಕೆಲವೊಬ್ರು ಹೆಂಗ್ ಯೂಸ್ ಮಾಡ್ಕೊಂತಾರೆ ಅಂದ್ರೆ ಲೀಡರ್ಸ್ಗಳು, ನೋಡ್ರಪ್ಪ ಎಲ್ಲ ಬರ್ತಾ ಇದೀವಿ, ನಿಮ್ಗೆ ಹಾರ ಕೊಡ್ತೀವಿ, ಬ್ಲಾಕ್ ಕೊಡ್ತೀವಿ, ಇಷ್ಟೊಂದೆಲ್ಲ ಗಾಡಿಗಳು ಸೇರ್ತಾವೆ, ಅವ್ರು ಬರ್ತಾವ್ರೆ ಇವ್ರು ಬರ್ತಾವ್ರೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅವರೇ ಇರ್ತಾರೆ, ಪ್ರೀತಿಯ ಚಾಲಕರೇ ಹಂಗೆ. ನಾವು ಡ್ಯೂಟಿ ಎಲ್ಲ ಬಿಟ್ಬಿಟ್ಟು ಏನೋ ಬಾಯಿ ಬಡ್ಕಂತ ಏನೋ ಹೇಳ್ತಾವನೆ. ಅಲ್ಲ ಕೊಡ್ತಾರ ದುಡ್ಡು ಬಿರಿಯಾನಿ ಅದೆಲ್ಲ ನಮ್ಮ ಮಾಮೂಲಿ ಬರುತ್ತೆ. ಇಲ್ಲ ಕೊಡ್ತಾರೆ ಕೊಡ್ತಾರೆ. ಎಲೆಕ್ಷನ್ ಇದು
ಮಧ್ಯಾಹ್ನ ಮೊಸರನ್ನ ಅಲ್ಲ ಜನರಲ್ ಆಗಿ ಯಾರನ್ನಾರು ಈ ತರ ಜನ ಸೇರಿಸ್ಬೇಕು ಅಂದ್ರೂ ಜೂನಿಯರ್ ಆರ್ಟಿಸ್ಟ್ ಇಷ್ಟು ಪೇಮೆಂಟ್ ಅಂತ ಇರುತ್ತೆ, ನೀವು ಟೈಮ್ ಬಿಟ್ಟು ಬರ್ತೀರಲ್ಲ, ಇಷ್ಟು ಏನೂ ಇಲ್ಲ. artist ಅಲ್ಲ ನಮ್ಗೆ ಇರುತ್ತೆ sir, ಅಲ್ಲ ನಮ್ಗೆ ಗೊತ್ತಾಯ್ತು ಇರಲ್ಲ. ಗುರು, ಬರ್ತಾರಲ್ಲ ನಾವೊಂದ್ ಪ್ರೀತಿ ವಿಶ್ವಾಸಕ್ಕೆ ಹೋಗ್ತೀರಾ. ಅಷ್ಟೇ. ಓಕೆ ಓಕೆ ಅದೇ ನಾವು ಆಟೋದವ್ರು ಅಂದ್ರೆ ಅದೇ ಪ್ರೀತಿ ಅವ್ರ ವಿಶ್ವಾಸ ಬಂಡವಾಳ. ಅಭಿಮಾನಕ್ಕೆ ಅದು ನಿಜ. ಹೆಸರುವಾಸಿ ಅಲ್ವಾ. ಪ್ರೀತಿ ವಿಶ್ವಾಸ ಏನೋ ಅಣ್ಣ ಕರ್ದವನೆ ಅಂದ್ರೆ ಲೋಕಲ್ ಅಲ್ಲೇ ಅದೊಂದು ಇದಿರುತ್ತೆ ಸರ್, ಇದು ಅಫಿಷಿಯಲ್ ತರ ಅವನ್ನೆಲ್ಲ ಏನ್ ನನಗೆ ಕೆಲಸ ಇದೆ ಅಂತಲ್ಲ ಅನ್ನಲ್ಲ ಯಾರು. ಅಣ್ಣ ಕರ್ದವ್ರೆ ಕಣೋ ಹೋಗ್ಬೇಕು ಹಂಗೆಲ್ಲ ಮಾಡಬಾರ್ದು, ನಾನು ಹೋಯ್ತಾ ಇದೀನಿ ನೀನು ಬಾ. ಇನ್ನೊಂದ್ 4 ಜನ ನೀನು ಬಾ. ನೀನು ಅಂದ್ರೆ ಏನು ಅಂದ್ರೆ ಓ ಅಣ್ಣ ಬಿಟ್ಬಿಟ್ಟು ನನ್ ಮಗ ಇವ್ನು ದುಡ್ದು ಬಿಡ್ತಾನಲ್ಲ, ಇವನು ಎತ್ತಾಕೊಂಡು ಹೋಗ್ಬೇಕು ಬಾಳ್ಗೆಡ್ಸ್ಬಿಡ. ಕುರಿ ಹಳ್ಳಕ್ ಬಿತ್ತಾ ಅಲ್ಲ, ಕುರಿ ಹಳ್ಳಕ್ ಬಿತ್ತಾ ಜೊತೆಗೆ ಜೊತೆಗೆ ಇರೋದು ಹಾಕೊಂಡು ಬರ್ಬೇಕು ನಾವ್ ಅಷ್ಟೇ. ಎಲ್ಲ ಅವ್ರು ಸರಿಯಾಗಿ ಹೇಳಿದ್ರು. ಇಲ್ಲ, ಇವ್ರು time ಅಲ್ಲಿ pass. ಬಿಟ್ಬಿಟ್ಟು ಇವ್ನು ದುಡ್ಬಿಡ್ತಾನಲ್ಲ. ಅಲ್ಲ ಅದ್ ಕೇಳಿದ್ದು, ಕುರಿ ಹಳ್ಳಕ್ ಬಿತ್ತಾ ನಾನು ದುಡಿಲಿಲ್ಲ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ, ಒಂದೇ ಸಮ ಮಾಡೋಣ. ಆಮೇಲೆ ಇನ್ನೊಂದ್ಸರಿ ನಾವ್ ಅಲ್ಲಿಗೆ ಹೋಗೋದೇನ್ ಖಾಲಿ ಏನು ಹೋಗಲ್ಲ, ಡ್ಯೂಟಿ ಮಾಡ್ಕೊಂಡೇ ಹೋಗಿರ್ತೀವಿ. ಒಂದೊಂದ್ಸರಿ ಏನಾಗುತ್ತೆ, ನಾವು ಕೆಲವೊಂದ್ಸರಿ ಅನ್ಕೊಂಡು ಹೋಗಿರ್ತೀವಿ, ಏನಂದ್ಬಿಟ್ಟು ಹೋಗೋಣ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾವು ಹೋಗಿ ಜಾಗದಲ್ಲ ಅದನ್ನೇ ಮಾಡೋದು. ಹೋಗ್ಬಿಟ್ಟು ನೋಡ್ತೀವಿ ಏನೋ ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟಿಂಗ್ ಆಗಿದ್ರೆ ಅಣ್ಣ ಸೂಪರ್ ಅಣ್ಣ ಬೆಂಕಿ ಅಣ್ಣ, ಏನ್ ಸ್ವಲ್ಪ ಬೋರಿಂಗ್ ಹೊಡಿತು ಅಂದ್ರೆ ಫಸ್ಟ್ ಗಾಡಿ ನೋಡ್ತೀವಿ, ಮೂವ್ ಆಗೋ ತರ ಇದ್ರೆ ಹಂಗೆ ಅಲ್ಲೇ ಎಲ್ಲ ಅಲ್ಲಲ್ಲೇ ಅಲ್ಲೇ ಆನ್ ಮಾಡ್ಕೊಂಡೆ ಕುತ್ಕೊಂಡ್ಬಿಡೋದು, ಅವ್ನು ಭಾಷಣ ಕೇಳ್ಕೊಂಡೆ ಊಬರ್ ಓಲನ ಏನೋ ಒಳ್ಳೆ duty ಇಂದಿರಾನಗರ ಬಂತಾ ಮಾಡ್ಕೊಂಡ್ ಕೂತ್ಕೊಳ್ಳಪ್ಪ. ಈಗ ಆಟೋ ಹತ್ಬೇಕಾದ್ರೆ ಹತ್ರ ಹೋದ್ರೆ ಹತ್ರ, ಈಗ ಇಂದಿರಾನಗರಿಂದ ಹಲ್ಸೂರ್ ಬನ್ನಿ ಸರ್ ಅಂದ್ರೆ ಇಲ್ಲ ಸರ್ ಇಲ್ಲೇ ಹತ್ರ ಬರಲ್ಲ ಅಂತ ಅಂತೀರಾ. ಓಕೆನಾ? ಇದು ಮುಂಬೈಲಿ ಜಾಸ್ತಿ ಇರೋದು, ಇಲ್ಲಿಲ್ಲ. ಚೆನ್ನಾಗಿದೆ ಗೊತ್ತಾ? ಈಗ ಇಂದಿರಾನಗರಿಂದ ಯಲಹಂಕ ಬರೋ ಅಷ್ಟ್ ದೂರ ಬರಲ್ಲ ಅಂತ ಅಂತೀರಾ. ಈ ಸ್ವೀಟ್ ಸ್ಪಾಟ್ ಏನ್ ನಿಮ್ಗೆ ಅಂದ್ರೆ ಆ ಗುರು ಎಷ್ಟು ಕಿಲೋಮೀಟರ್ ಬರ್ತೀವಿ ಒಂದ್ ನಿಮಿಷ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಇವಾಗ ನಾನು ಅನ್ಕೊಂಡಿರ್ತೀನಿ ಅಪ್ಪ ನಾನು ಇಂದಿರಾನಗರಲ್ಲೇ ಇವತ್ತು ಒಂದ್ 500 ರೂಪಾಯಿ ದುಡ್ಕೊಂಡು ನನ್ ಕೆಲ್ಸ ಐತೆ ಅಲ್ಲಿಗೆ ಹೋಗ್ಬೇಕು ಅಂತ. ನಮ್ ಕರ್ಮಕ್ಕೆ ಯಲಹಂಕ ಹೋಗೋವನೇ ಬಂದ್ಬಿಟ್ಟು ನಮ್ಮ ಹತ್ರ ಅಣ್ಣ ಯಲಹಂಕ ಬರ್ತೀರ, ನಾನು ಇಂದಿರಾನಗರಲ್ಲಿ ಇರ್ಬೇಕಂತ ಪ್ಲಾನ್ ಹಾಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ, ನಾನೇನಕ್ಕೆ ಯಲಹಂಕ ಹೋಗ್ಬೇಕು. ಓಕೆ ಅಂದ್ರೆ ನೀವು ಬೇಸಿಕಲಿ ನಿಮ್ ಮನೆಯಿಂದ ಹೊರಡ್ಬೇಕಾದ್ರೆ ನಿಮ್ಗೂ ಒಂದು ಪ್ಲಾನ್ ಇರುತ್ತೆ, ಗುರು ನಾನು ಈ ಏರಿಯಲ್ಲಿ ಪ್ಲಾನ್ ಇರುತ್ತೆ. ಇನ್ನೊಂದೇನು ಗೊತ್ತಾ, ಕೆಲವೊಬ್ರು ಚಾಲಕರು ನಮ್ಮ ಆಟೋ ಡ್ರೈವರ್ಗಳು ಅವ್ರಿಗವ್ರು ಬಾರ್ಡರ್ ಮಾಡ್ಕೊಂಡವ್ರೆ. ಓಕೆ ಯಾಕೆ ನಾನು ಯಲಹಂಕ ದಟ್ ಈ ಕಡೆ ಬರಲ್ಲ, ಇವ್ರು ಇಂದಿರಾನಗರ ಬಿಟ್ಟು ಆ ಕಡೆ ಹೋಗಲ್ಲ. ಅಲ್ಲೇ ಲೋಕಲ್ ಅಲ್ಲಿ 30-40 ಹೊಡೆದ್ಬಿಟ್ಟೆ ಒಂದ್ ಸೈಡ್ ತಗೊಳ್ಳೋಣ ಅಂತ ನೋಡಿರ್ತೀವಿ, ಬರೀ ಟೀ ಸಿಗರೇಟ್ಗೆ ಆಗೋಗ್ತದೆ. ಅದು ಯೋಚನೆ ಇನ್ಸೆಂಟಿವ್. ಓಕೆ ಅಂದ್ರೆ ಹೆಂಗೆ 10 ಬಾಡಿಗೆ ಲೋಕಲ್ ಬಾಡಿಗೆ ಹೊಡೆದ್ಬಿಟ್ನಂದ್ರೆ 300 ರೂಪಾಯಿ ಬರುತ್ತೆ ನಡಿ. ಅಂದ್ರೆ ನೀವು ಇದ್ರಿಂದ ಹೇಳ್ತಿದ್ದೀರಾ ಎಷ್ಟು ಇನ್ಸೆಂಟಿವ್ ಹಾ ಸರ್, ಇವಾಗೆಲ್ಲ ಅದಿಲ್ಲ ಅಂದ್ರೆ ಇಲ್ವೇ ಇಲ್ಲ ಸರ್. ಅದಿಲ್ಲ ಅಂದ್ರೆ ನಮ್ಗೂನು ಬಾರ್ಗೇನ್ ಮಾಡಕ್ ನಮ್ಗೂನು ಚೀಪ್ ಅನ್ಸ್ಬಿಟ್ಟಿದೆ, ಜನಗಳು ರೆಸ್ಪಾನ್ಸ್ ನೋಡ್ಬಿಟ್ಟು. ನಮ್ ನಸೀಬ್ ಹೆಂಗ್ ಗೊತ್ತಾ ಡ್ರೈವರ್ಗಳದು ಎಲ್ಲ ಉಲ್ಟಾ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ತೊಗೊಳ್ಳಿ, ಇವರು ಜಕ್ಕೂರಿಗೆ ಬಾ ಅಂತ ಹೇಳಿದ್ರು, ನಾನು ಫ್ಲೇವರ್ ಹತ್ಕೊಂಡ್ ಬರ್ತಾ ಇದ್ದೀನಿ, ಜಕ್ಕೂರ್ ಡ್ಯೂಟಿ ಬೀಳ್ತಾ ಐತೆ, ನಾವು ಫ್ಲೇವರ್ ಇಳಿದು ಯೂಟರ್ನ್ ಮಾಡೋ ಅಷ್ಟೊಳಗೆ ಇವ್ರ ಮನೆ ತಕ್ಕ ಹೋಗ್ಬಿಡ್ತೀನಿ ನಾನು. ಇವಾಗ ಮನುಷ್ಯ ಅಂದ್ಮೇಲೆ ಎಲ್ಲಾರ್ಗು ಜಿಗುಪ್ಸೆ ಅನ್ನೋದು ಬೇಜಾರು ಅನ್ನೋದು ಇದ್ದೇ ಇರುತ್ತೆ ಸರ್. ನಾವ್ ಇವಾಗ ಹೋಗ್ತಿವಿ 100 ರೂಪಾಯಿ ಅಂತಿದ್ದೆ, ಏನಕ್ಕೆ 100 ರೂಪಾಯಿ, ನಿನ್ ಮಕ ನೋಡ್ಕೊ ಥೋ ಅಂದ್ಬಿಟ್ರೆ ಅವಾಗ ಏನಪ್ಪ ಹಿಂಗ ಅಂದ್ಬಿಟ್ನಲ್ಲ ಒಂಥರ ಗಿಲ್ಟಿ ಫೀಲ್ ಆಗ್ಬಿಡುತ್ತೆ. ಅದನ್ನೆಲ್ಲ ಕೇಳ್ಬಿಟ್ಟು ನಮ್ಗೂ ಏನಾಗ್ಬಿಟ್ಟೈತೆ, ಇದು ಬೇಡವೇ ಬೇಡ ರೋಡ್ ಬಾಡಿಗೆನೆ, ನಾವು ಈ ಅಗ್ರಿಗೇಟರ್ ಅಲ್ಲೇ ಚೆನ್ನಾಗಿ ನಾವು ಎಷ್ಟು ಬರುತ್ತೆ ಅಷ್ಟು ತಗೋಣ. ಇದು ನಾನು ಹೇಳ್ತೀನಿ, ಅಗ್ರಿಗೇಟರ್ ಅಲ್ಲಿ ನಾವು ಏನು ರೋಡ್ ಮೇಲೆ ಗಾಡಿ ಓಡಾಡ್ತಾ ಇದಾವೋ ಅವ್ರು ಜಾಸ್ತಿ ನಿಮ್ಮ ಹತ್ರ ಕೇಳಲ್ಲ. ಮೇನ್ ಸ್ಟ್ಯಾಂಡ್ಗಳು ಇದಾವಲ್ಲ ಅಲ್ಲಿರೋ ನಿಮ್ಮ ಹತ್ರ ಕೇಳ್ತಾರೆ. ಅದು ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ಸ್ಟೇಷನ್ ಬರ್ತೀರಾ ನೀವು, ಸ್ಟೇಷನ್ ಬಸ್ ಸ್ಟಾಪ್ ಎಲ್ಲ ಒಂದು ಹೊರಗಡೆ ಬರ್ತೀರಾ, ಒಬ್ಬ ಬರ್ತಾನೆ, ಎಲ್ಲಿಗೆ ಹೋಗ್ಬೇಕು, ಯಶವಂತಪುರದಿಂದ ಎಲ್ಲೋ ಇದ್ದೀರಾ, ಇಂದಿರಾನಗರಕ್ಕೆ ಹೋಗ್ಬೇಕು, 500 ರೂಪಾಯಿ ಕೊಡು. 500 ಆಗಲ್ಲ, ಎಷ್ಟು ಕೊಡ್ತೀಯಾ, 400 ರೂಪಾಯಿ. ಸರಿ ಬಾ, ನಮ್ಮ ಫ್ರೆಂಡ್ದೇ ಆಟೋ ಐತೆ ಹೊರಗಡೆ, ಇಂದಿರಾನಗರಗಂತೆ 200 ರೂಪಾಯಿ ಕೊಡ್ತೀನಿ ತೊಗೊಂಡೋಗು. ಅಲ್ಲೇ ಲೋಕಲ್ ಇವರಿಂದಾಗಿ ನಾವು ಇವರು ಇನ್ನೊಬ್ರು ಉಗಿಸ್ಕೊತಾ ಇರೋದು. ಒಟ್ನಲ್ಲಿ ಯೂನಿಟಿ ಕಡಿಮೆ ಅಂತೀರಾ ಹೆಂಗೆ, ಇನ್ನ ಜಾಸ್ತಿ ಆಗ್ಬೇಕಾ ಆಟೋ? ಯೂನಿಟಿ ಅಂದ್ರೂ ಸಾರ್, ಯೂನಿಟಿ ಅಂದ್ರೆ ಹೆಂಗಂದ್ರೆ ದೊಡ್ಡ ಮಟ್ಟದಲ್ಲಿ ಈ ನಮ್ಮ ಆಟೋದವ್ರೆ ಹಂಗೆ ಒಂದ್ ಸ್ವಲ್ಪ ಏನಾನ ಅಂದ್ರೆ ಇವಾಗ ನಮ್ಗೇನಾಯ್ತು ಅನ್ಕೊಳ್ಳಿ, ಆಟೋ ಕನ್ನಡಿಗನ್ಗೆ ಏನಾಯ್ತು, ಪರಶುರಾಮ್ ಶೆಟ್ಟಿಗೆ ಏನಾಯ್ತು, ಒಂದು ಯೂನಿಟಿ ಸೇರುತ್ತೆ ಅಲ್ಲಿ, ನೀವು ಕಣ್ಣಿಂದ ನೋಡಕ್ಕಾಗಲ್ಲ. ಹೌದು, ಅಂದ್ರೆ ಇದೆ ಇದೆ ಆದ್ರೆ ಇಲ್ಲ ಅಂತಲ್ಲ, ಒಗ್ಗಟ್ಟು ಬೇಗ ಇಲ್ಲ. ಒಗ್ಗಟ್ಟು ಇದೆ ನಮ್ಮ ಹತ್ರ, ಅದು ಸ್ವಲ್ಪ ಹಿಂಗಾಗಿ ಯೂನಿಟಿ ಇದೆ, ಒಗ್ಗಟ್ಟಿಲ್ಲ. ಅಲ್ಲ ನೀವು ಅಲ್ಲ ಗೊತ್ತಾಯ್ತು, ಅಂದ್ರೆ ಈ ತರ 52,000 ಇದೆ ಅಂದ್ರೆ 52 ಸಂಘಟನೆಗಳು 52 ಅಷ್ಟೇನಾ? ಕಡಿಮೆ ಅಂದ್ರೂ ಸರ್ ಲಾಸ್ಟ್ ಟೈಮ್ ನನಗೆ ಅಫಿಷಿಯಲಿ ಅಲ್ಲ 52,000 ಅಂದ್ರೆ 10 ಜನಕ್ಕೆ ಒಬ್ಬೊಬ್ರು ಅಲ್ಲ ಹೇಳಕ್ಕಾಗಲ್ಲ, ಈಗ ಹಂಗೆ ಆಗಿರೋದಲ್ಲ. ಅಫಿಷಿಯಲಿ ನನಗೆ ಗೊತ್ತಿರೋದು 52 ಸಂಘಟನೆಗಳು. ಇವಾಗ ಮೊನ್ನೆ ಒಂದು 8 ಉಟ್ಕೊಂಡಿದ್ದಾವೆ. 60 ಈ ಸಂಘಟನೆ ಯೂಟ್ಯೂಬ್ ಚಾನೆಲ್ಗಳ ತರ ಆಗ್ಬಿಟ್ಟಿದೆ. ಹೆಂಗ್ ಗೊತ್ತಾ ಸರ್, ನಿನ್ ಸಂಘಟನೆಯಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವರಪ್ಪ? ಹಂಗ್ ನಡೀತಿದೆ ಗುರು. ಹಂಗಾರೆ ಆಟೋ ಕನ್ನಡಿಗದೇ ಜಾಸ್ತಿ ಇರುತ್ತೆ ಇವಾಗ, ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಅಲ್ಲ ನಿಮ್ದು, ನಿಮ್ 3 ಜನರದ್ದು ಇನ್ಫ್ಯಾಕ್ಟ್. ಅಲ್ಲ ಹಂಗಂತಲ್ಲ, ಇದು ಹೆಂಗ್ ಗೊತ್ತಾ, ಎಷ್ಟು ಗೊತ್ತಾ, ನಾವು ಓಪನ್ ಆಗಿ ನೋಡಿದಂಗೆ
ಇವರಿಗೆ ಒಂದು 1.5 ಲಕ್ಷ 1,60,000 ಫಾಲೋವರ್ಸ್ ಅವ್ರೆ, ನನಗೊಂದು 50,000 ಫಾಲೋವರ್ಸ್ ಅವ್ರೆ. ಕೆಲವೊಂದು ಕಡೆ ಹೋಗ್ತೀವಲ್ಲ, ಬಂದ್ಬಿಟ್ಟು ನನ್ನ ಮಾತಾಡಿಸ್ತಾರೆ ಆಟೋದವರು. ಇವ್ರು ಗೊತ್ತಾಗ್ಲಿಲ್ಲ ಆಟೋ ಕನ್ನಡಿಗೆ, ಇಲ್ಲ ಅವ್ರಿಗೆ ಗೊತ್ತಿಲ್ಲ, ನೀವು ಗೊತ್ತು. ಇವ್ರನ್ನ ಮಾತಾಡಿಸ್ತಾರೆ, ಇವ್ರು ಪರಶುರಾಮ್ ಶೆಟ್ಟಿ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನೀವು ಗೊತ್ತು ಅಂತಾರೆ. ಈ ತರ ಇಲ್ಲ ನೀವು ಬಂದಿದ್ದಕ್ಕೆ ನಮ್ಮ ಆಲ್ರೌಂಡರ್ಸ್ ಚಾನೆಲ್ ಎಲ್ಲರಿಗೂ ಗೊತ್ತಾಗ್ಲಿ ಕರ್ನಾಟಕದಲ್ಲಿ. ನಿಮ್ದು 1.5 ಲಕ್ಷ, ನಿಮ್ದು 50,000, ನಿಮ್ದು 50,000 ಒಂದ್ ನೋಡಿ, ಏಯ್, ಕ್ಯಾಬ್ ಕನ್ನಡಿಗ ನಿಂದು 58 ಅಲ್ಲ ಆಗುತ್ತೆ 58 58 60 ಬರುತ್ತೆ ಬಿಡಿ ಇನ್ನಷ್ಟು 58 ನಂದೊಂದು ಮಾತು ಸರ್. ನಂದು ಕ್ಯಾಬ್ ಕನ್ನಡಿಗ ನಾವು ಸ್ಟಾರ್ಟ್ ಮಾಡಿದ್ವಿ. ಇವರು ಆಟೋ ಓಡಿಸ್ತಾರೆ, ನಾನು ಕ್ಯಾಬ್ ಓಡಿಸ್ತೀನಿ. ಅವತ್ತು ಹೋಗ್ಬಿಟ್ಟು ನಾವು ನಮ್ಮ ಏರ್ಪೋರ್ಟ್ ಒಳಗಡೆ ನಿಂತಾಗ ಇಲ್ಲ ಅಂದ್ರೆ 150-200 ಜನ ಸೇರಿದ್ರು. ಅದು ಬರೀ ಇವ್ರ ಪಾರ್ಕಿಂಗ್ ಅಲ್ಲಿ ಮೊದಲು ಫಸ್ಟ್ ಆಫ್ ಆಲ್ ಜನರನ್ನ ಸೇರ್ಸೋ ಹಾಗೆ ಇಲ್ಲ. ನಾನು ಫಸ್ಟ್ ಪ್ಲಾನ್ ಮಾಡಿದ್ದು ಏನು ಅಂದ್ರೆ ಧೈರ್ಯ ಪೆಟ್ರೋಲ್ ಮುಖಾಂತರ ಕೊಟ್ಬಿಡೋಣ ಡಾರ್ಲಿಂಗ್ ಅಂದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಹೆಂಗ್ ಗೊತ್ತಾ, ಒಂದು 10 ಜನ ಬಂದ್ರೆ ಸಾಕು, ಒಂದು ಮರ್ಯಾದೆ ಉಳಿದ್ರೆ ಸಾಕು ಅಂತ ನನ್ನ ಥಾಟ್ ಮೈಂಡಲ್ಲಿ. ಇವ್ರು ಲೈವ್ ಇಟ್ಕೊಳ್ಳಿ ಅಂತ ಹೇಳಿದೆ, ಲೈವ್ ಇಟ್ಕೊಂಡು ಹೋಗ್ತಾ ಇದ್ವಿ. ನಾವು ಹೋಗ್ಕಿಂತ ಮುಂಚೆನೇ ಆಲ್ರೆಡಿ 50-60 ಜನ ಲೈವ್ ನೋಡ್ತಾ ನಿಂತಿದ್ದಾರೆ. ಸೂಪರ್. ಗಾಡಿ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ ನೋಡ್ತಾ ಇದಾರೆ. ಹೋಗಿ ನಿಂತಿದೆ ಅಷ್ಟೇ ತಡ. ಹೆಂಗ್ ಜನ ಸೇರಿದ್ರು ಅಂದ್ರೆ ಪಾರ್ಕಿಂಗ್ ಅವರು ಕ್ಯಾಮ್ರಾನೇ ತಿರುಗಿಸ್ಬಿಟ್ಟವ್ರೆ. 360 ಹಿಂಗ್ ಇದ್ದಿದ್ದು, ಹಿಂಗ್ ನಿಂತ್ಕೊಂಡ್ಬಿಟ್ಟು ಎಲ್ಲ ಗಲಾಟೆ ಆಗ್ತಿದೆ ಅಂತ ಅವ್ರೇನಂದ್ರು, ಸೆಕ್ಯೂರಿಟಿ ಬಂದು ನನಗೆ ಪರಿಚಯ ಇದ್ದಾನೆ. ಯಾಕೆಂದ್ರೆ ನಾನು 2014 ಅಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಒಬ್ಬರು ಪಾರ್ಕಿಂಗ್ ಓಡಬೇಕಾದ್ರೆ ಒಬ್ಬ ಸೆಕ್ಯೂರಿಟಿ ಇದ್ದಾನೆ, ಅವನೇ ಇವತ್ತಿಗೂ ಮಾಡ್ತಾ ಇದ್ದಾನೆ. ಅವ್ನು ಗುರು ನಾನೇ ಗುರು ಅಂದ್ರೆ ತೆಗಿ ನೀನು ಸರಿ ಇರಲ್ಲ, ಪೊಲೀಸವರು ಬರ್ತೀನಿ ಅಂತ ಹೇಳ್ತಾ ಇದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಇವ್ರು ಆಟೋದವರು, ನಾನು ಕ್ಯಾಬ್ ಅವರು. ಬಟ್ ಇಬ್ರು ಯಾರು ಅಂತ ಅಲ್ಲಿ ಇರೋರು ಕ್ಯಾಬ್ ಅವ್ರಿಗೆ ಗೊತ್ತು. ಬ್ರೋ ಇದು ನಿಜವಾಗ್ಲೂ ಆಗಿರೋದು ಕನ್ನಡದಿಂದ, ನಿಮ್ಮ ಹೆಸರಲ್ಲಿರೋ ಕನ್ನಡಿಗರಿಂದನೇ ನಿಜವಾಗ್ಲೂ ಆಗಿರೋದು. ಆ್ಯಂಡ್ ನಿಮ್ಮ ಕನ್ನಡ ಪ್ರೇಮನ ಇಷ್ಟಪಡ್ಲೇಬೇಕು ನಾವು. ಸರ್ ಅವತ್ತು ಇವ್ರ ಹತ್ರ ಒಂದು 50 ಜನ ನಿಂತಿದ್ದಾರೆ, ನನ್ನ ಹತ್ರ ಒಂದು 50 ಜನ ನಿಂತಿದ್ದಾರೆ. ಇಬ್ರು ಫೋಟೋ ಕೊಡ್ತಾ ಇದೀವಿ. ನಮ್ಗೆ ಖುಷಿ ಏನ್ ಗೊತ್ತಾ, ನಾವು ಏನ್ ದುಡ್ಡು ಸಂಪಾದನೆ ಮಾಡಿಲ್ಲ, ಇದರಲ್ಲಿ ಜನ ಸಂಪಾದನೆ ಮಾಡೋದಲ್ಲ ಅಂತ ಎಷ್ಟೋ ಖುಷಿ. ಇದು ಖುಷಿನೂ ಇದೆ, ಸ್ವಲ್ಪ ದುಃಖನೂ ಇದೆ. ನಾವು ವಿಡಿಯೋಗಳಲ್ಲೇ ಹೇಳ್ತೀವಿ ಸರ್, ನಾವು ಬೆಟ್ಟಿಂಗ್ ಆಪ್ನೆಲ್ಲ ಪ್ರಮೋಟ್ ಮಾಡೋದಿಲ್ಲ. ನಾನು ಡೈರೆಕ್ಟ್ ಆಗೈತೆ ನೋಡಿದೆ ನಿಮ್ಮ ವಿಡಿಯೋ ನೋಡಿದೆ ಮೊನ್ನೆ. ನಾ ಮಾಡಿದ್ರೆ ನಾವು ನಮ್ಮನ್ನೇ ಬಿಡೋದಿಲ್ಲ. ಇವಾಗ ಅವ್ರು ಮಾಡಿದ್ರೆ ಇಬ್ರು ಸೇರ್ಕೊಂಡು ಅವ್ರನ್ನ ರುಬ್ಬ ಹಾಕ್ಬಿಡ್ತೀವಿ. ಅಂದ್ರೆ ಜನನ ತಪ್ಪದಾರಿಗೆ ಎಳಿಬಾರ್ದು. ಸಿಂಪಲ್ ಆಗಿ ನಾವು ಸ್ಟಾರ್ಟ್ ನನಗೆ 25,000 ಫಾಲೋವರ್ಸು, 24,000 ಫಾಲೋವರ್ಸು, 8ರಿಂದ 9,000 ಫಾಲೋವರ್ಸು ಮೀಟ್ ಆಗಿದ್ದು. ಯಾವಾಗಿದು, ಯಾವ ಟೈಮಲ್ಲಿ? ಮಾರ್ಚ್. ಬೇಗ ಗ್ರೋ ಆಗಿರ. ಅಲ್ಲ ಹೆಂಗ್ ಮೀಟ್ ಆದ್ರೆ ಇವರು ಪರಶುರಾಮ್ ಮಾತಾಡಿದ್ರು ಫಸ್ಟ್. ಇಲ್ಲ ಮಾತಾಡಿಲ್ಲ. ಫಸ್ಟ್ ಇವ್ರು ನಾವು ಫಾಲೋ ಮಾಡ್ಕೊಂಡ್ರೆ ಪರಶುರಾಮ್ ಅವ್ರದ್ದು ಹೆವಿ ಡೈಲಾಗ್ಗಳು ಹೋಗ್ತಾ ಇತ್ತು. ಬಟ್ ಅವ್ರದ್ದೇನು ಗೊತ್ತಾ, ಇಲ್ಲೇ ನೋಡೋದಲ್ಲ, ಡೈಲಾಗ್ ಮಾಡಿದ್ದೆ ಸರ್. ಅದು ಯಾವ್ದಪ್ಪ ಅಂದ್ರೆ, ಅದು ಡೈಲಾಗು, ಶತ್ರುಗಳ ಮುಂದೆ ಲಕ್ಷಾಂತರ ರೂಪಾಯಿ ಗಾಡಿ ತಂದು ಅದೇ ಶತ್ರುಗಳ ಮುಂದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಂದು ಅದೇ ಶತ್ರು ಮುಂದೆ ಊರ್ ತುಂಬಾ ಸುತ್ತಾಡ್ಬೇಕಂದ್ರು ದಮ್ಬೇಕಲಿ ಇರೋದು ನಮಗೆ ಮಾತ್ರ, ಎಲ್ಲೋ ಬಟ್ ಡ್ರೈವರ್ಗಳಿಗೆ ಮಾತ್ರ ಅಂತ ಅದ್ ಮಾಡಿದ್ದೆ. ಅದಕ್ಕೆ ಅವರು ವಾಯ್ಸ್ ಅಂದ್ರೆ ನಾನು ಆಡಿಯೋನ ಅವ್ರು ಯೂಸ್ ಮಾಡ್ಕೊಂಡೆ. ಅದು ನನ್ಗಿಂತ ಬೇರೆ ತರ ಹೋಗ್ಬಿಡೈತೆ ವ್ಯೂಸ್. ಕ್ಲಿಕ್ ಮಾಡಿದೆ. ಇದು ಹೆಂಗೆ ಗೊತ್ತಾ, ಎಕ್ಸಾಮ್ ಅಲ್ಲಿ ನಾನು ಆನ್ಸರ್ ಬರ್ದಿರ್ತೀನಿ, ನಾನು ಹಿಂದೆಗಡೆ ಕೂತವನು ಅವ್ನು ನನ್ಗಿಂತ ಮಾರ್ಕ್ಸ್ ಜಾಸ್ತಿ. ನಂಗೆ ಎಲ್ಲ ಇವನ ನಂದೇ ಹೋಗಿಲ್ಲ, ಹಿಂಗ್ ಹೋಗ್ಬಿಡೈತೆ ಅಂದ್ಬಿಟ್ಟು ಎತ್ಬಿಟ್ಟು ಕ್ಲಿಕ್ ಮಾಡ್ಬಿಟ್ಟು ಹಾಯ್ ಬ್ರೋ ಅಂತ ಕಳಿಸ್ದೆ. ಬ್ರೋ ಟೆಲ್ ಮಿ ಬ್ರೋ ಅಂತ ಕಳ್ಸಿದ್ದೆ. ಚೆನ್ನಾಗಿ ಮಾಡ್ತೀರಾ ಬ್ರೋ ವಿಡಿಯೋ ಅಂತ ನಾನು ಕಳಿಸ್ದೆ. ಅವರು ಫಸ್ಟ್ ಫಾಲೋ ಬ್ಯಾಕ್ ಮಾಡ್ಬಿಡಿ ಬ್ರೋ ಅಂತ ಕಳಿಸಿದ್ವಿ. ಆಮೇಲೆ ಫಾಲೋ ಮಾಡ್ಕೊಂಡು ಆಮೇಲೆ ನಾವೇನ್ ಮಾಡಿದ್ವಿ, ಒಂದಿನ ಅದೇ ನಾವು 3 ಜನ ಫ್ರೆಂಡ್ ಆದ್ವಿ. ಹಿಂಗೆ ಇವ್ರಿಬ್ರು ಮಾತಾಡಿದ್ರ, ನಾನು ಆಮೇಲೆ ನಾವು ಮಾತಾಡಕ್ ಸ್ಟಾರ್ಟ್ ಆದ್ವಿ. ಅವಾಗ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ, ಲವರ್ಸ್ ಅಂತ, ಡಾರ್ಲಿಂಗ್ಸ್ ಅಂತ. ನಿಮ್ ಲವ್ ಸ್ಟೋರಿ ಶೇರ್ ಮಾಡೋದಕ್ಕೆ ಮೊಬೈಲ್ ತಂದು ಕೊಡೋದು ಇಲ್ಲ ಸರ್. ಲಾಸ್ಟ್ ಅಲ್ಲಿ ಆಗ್ತೀವಿ. ಅದ್ರಲ್ಲಿ 3 ಜನ ಇರೋದು ಲವರ್ಸ್ ಗ್ರೂಪ್ ಅಂದ್ಬಿಟ್ಟು ಇವರೇ ಕ್ರಿಯೇಟ್ ಮಾಡಿದ್ ಫಸ್ಟ್. ಲವರ್ಸ್ ಅಂದ್ಬಿಟ್ಟು ನನ್ಗೆ ಒಂದೇ ಯೋಚನೆ, ಅದು ಏನು ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ತೀವಿ. ಸೊ ನಾವು 3 ಜನ ಮಾತಾಡ್ಕೊಂಡು ಫಸ್ಟ್ ನಾವಿಬ್ರು ಮೀಟ್ ಆದ್ವಿ. ಇವರು ಗಾಡಿಲಿ ಕನ್ನಡದಲ್ಲಿ ಮಾತನಾಡಿ ಅಂತ ನಾನು ಬರ್ಸಿದ್ದು ಒಳಗಡೆ. ಅವರು ಇನ್ನು ಗಾಡಿ ರೆಡಿ ಮಾಡಿಸ್ಬೇಕು ಅಂದಾಗ ಅವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದೆ, ಚೆನ್ನಾಗಿ ಮಾತಾಡಿದ್ವಿ. ಅಲ್ಲಿಂದ ಇವ್ರಿಗೆ ಫೋನ್ ಮಾಡಿದ್ವಿ, ಇವ್ರು ಬಿಸಿ ಇದ್ರು, ಸಿಗ್ಲಿಲ್ಲ. 3 ದಿನ ಆದ್ಮೇಲೆ ಒಂದು ಇದ್ರ ಹತ್ರ, ಇವ್ರ ಬಾಷ್ ಕಂಪನಿ ಹತ್ರ ಹೋಗಿದ್ವಿ. ಹೋಗಿ ಮೀಟ್ ಆದ್ವಿ. ಎಂತ ರೆಸ್ಪೆಕ್ಟ್ ಅಂತೀರಾ ಸರ್? ಆಗ ಈಗಂತೂ ಒಂಚೂರು ರೆಸ್ಪೆಕ್ಟ್ ಇಲ್ಲ, ಫುಲ್ ರೆಸ್ಪೆಕ್ಟ್. ಅದು ಸ್ಟಾರ್ಟಿಂಗ್ ಬಂದ್ರು ಕಂಪ್ನಿ ಹತ್ರ ಬಂದ್ರು. ನಾವು ಒಂಥರ ಅವತ್ ನಾವ್ ಇನ್ನು ಯಾರಿಗೂ ಫೇಮಸ್ ಇಲ್ಲ. ಅವಾಗ ಎಲ್ಲೋ ಒಂದು ಚಿಕ್ಕ ಪುಟ್ಟದಾಗಿ ಯಾರೋ ಒಬ್ರು ಕರೆದ್ಬಿಟ್ಟು ಅಣ್ಣ ಒಂದು ಫೋಟೋ ತಕ್ಕೋತೀನಿ ಅಂದ್ರೆ ಅದೊಂಥರ ಖುಷಿ ನಮ್ಗೆ. ಅದನ್ನು ಅವಾಗ
ಬಂದರು, ಆಟೋ ಕನ್ನಡಿಗರು ಬಂದರು, ವಿಡಿಯೋದಲ್ಲಿ ಮಾತನಾಡ್ತಾ ಇದ್ವಿ. ಈಗ ಬೇರೆಯವ್ರು ನಮ್ಮನ್ನು ನೋಡಿದಾಗ ನಮ್ಗೆ ಎಷ್ಟು ಖುಷಿ, ಅವ್ರಿಗೆ ಹೆಂಗೆ ಖುಷಿ ಆಗುತ್ತೆ. ಇವರು ನಾವೆಲ್ಲ ಫೇಸ್ ಟು ಫೇಸ್ ನೋಡಿದಾಗ ನಮ್ಗೆ ಆ ಖುಷಿ. ಹೆಂಗ್ ಬಂದ್ರು ಭಯ ಫುಲ್ ಹೀರೋ ತರನ ಅಥವಾ ಸಿಂಪಲ್ ಆಗಿ ಬಂದ್ರ? ಎಲ್ಲ ಸಿಂಪಲ್ ಆಗಿದ್ವಿ ಅಣ್ಣ ನಾವ್ ಯಾವ ಹೀರೋ ಅಲ್ಲ, ಇಲ್ಲ ಅಣ್ಣ. ನಾವು ಸಿಂಪಲ್. ಅಣ್ಣ ಡೈರಿ ಸರ್ಕಲ್ ಹತ್ರ ಒಂದು ಡೈರಿ ಬೂತ್ ಇದೆ, ಓಕೆ. ಹೋದ್ವಿ ಕುತ್ಕೊಂಡ್ವಿ ಅಲ್ಲಿ ಎಲ್ಲಾರನ್ನುವೆ. ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ಮಾಡಿ ಅದು 2 ದಿವಸ ಅದು ಒಂದು 10 ಸೆಕೆಂಡ್ trending audio ಅದು ಟ್ರೆಂಡಿಂಗ್ ಆಡಿಯೋ ಇತ್ತು. ಅದು ಒಬ್ಬೊಬ್ರು ಹಿಂಗ ಮೊಬೈಲ್ ಹಾ ಕರೆಕ್ಟ್. ಹಾ ಅದು ಫಸ್ಟ್ ನಾನು ಎತ್ತಿದೆ, ನಾವು ವಿಡಿಯೋ ಮಾಡಿದೆ ಅದು. ಇವ್ರು ಎತ್ತಿದ್ರು ಆಮೇಲೆ ನಾನು ಹಿಂಗೆ ಇದ್ರಲ್ಲಿ ಬಂದೇ ಇಲ್ಲ. ನಿಮ್ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂಡು ಅವ್ರಿಗೆ ಯಾಕೆ ಒಬ್ಬರನ್ನ ಇದು ಮಾಡ್ಬಾರ್ದು ನೀವು? ಜೀವನ ಸಂಗಾತಿನ ಯಾಕೆ ಹುಡುಕ್ಬಾರ್ದು? ಪಾಪ ಅವ್ರು ನೀವು ಮದ್ವೆ ಆಗಿದ್ದಾರೆ, ಇವ್ರು ಆಗಿದ್ದಾರೆ, ಅವ್ರ ಪಾಪ ಕ್ಯಾಬ್ ಓಡಿಸ್ಕೊಂಡು ಇವಾಗ ಸರ್ ಅದು ಅವ್ರಿಷ್ಟ, ನಾವ್ ಯಾವ್ದೋ ತಂದ್ಬಿಟ್ಟು ಕಟ್ಟಕ್ಕಾಗಲ್ಲ. ಅಲ್ಲ ಆದ್ರೂ ಫ್ರೆಂಡ್ಸ್ ಹೇಳ್ತಾರಲ್ಲ ಗುರು ನಾವು ಇಲ್ಲ, ಬಿದ್ದಿದೀವಿ ಹಳ್ಳದಲ್ಲಿ, ನೀನು ಬೀಳು ಗುರು ಅಂತ. ಅವ್ನು ಹೇಳಿ ಕಟ್ಟಾಕಿದ್ರೆ ಇನ್ನೂ ಒಳ್ಳೇದು. ಯಾಕೆ ಕಷ್ಟ ತಪ್ಪತ್ತೆ ಹುಡ್ಕೋದು ಅಂತ. ನಿನ್ ತಂಗಿ ಹೆಂಗ್ ಜಗಳಾಡ್ತಾವ್ರು, ಬಾರಪ್ಪ ಇಲ್ಲಿ ಕರ್ಕೊಂಡು ಹೋಗು ಅಂತೀನಿ. ಅಲ್ಲ ಇವಾಗ ಹೆಂಗಾಯ್ತು ಗೊತ್ತಾ ನಿಮ್ಗೆ, ಈ ತರ ಗ್ರೂಪ್ಗಳು 3 ಜನನು, ನಾವು 3 ಜನ ಯಾವ್ಯಾವ ತರ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತ ನಿಮಗ್ ಗೊತ್ತಿಲ್ಲ. ಅವರು ಯಾವ ಆಂಟಿ ಯಾವ ಹುಡುಗಿ ಜೊತೆ ಮೆಸೇಜ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಚೆಕ್ ಮಾಡಕ್ಕೆ ಹೋಗಲ್ಲ. ಇನ್ನೂ ಮಾತು. ಅದು ಈ WhatsApp ಮಾತಿಗೆ ಅಲ್ಲಿ ಇರ್ಬೋದು, ಅವೆಲ್ಲ message check ಇರ್ಬೋದು, ಮಾಡ್ಬೋದು. call ಅಲ್ಲ, ತಡ್ರಿ ಸರ್, ಇಲ್ಲ, ಅವೆಲ್ಲ check ಮಾಡಕ್ ಹೋದ್ರೆ mostly ಜಗಳ ಆಗ್ಬೋದು. ಓಪನ್ ಅಪ್ ಹೇಳು, ನಮ್ದು ಐಡಿಗಳನ್ನ ಓಪನ್ ಆಗಿ ನೋಡಿದ್ವಿ ಇಲ್ವೋ? ನೋಡಿ ಓಪನ್ ನಾನಂತೂ ಪ್ರತಿಯೊಬ್ರದ್ದು ಸರ್. ಮಲ್ಲಿ ಎಲ್ಲೋದ ಮಲ್ಲಿ ಕೇಳಿದೊಂದೇ ಮಾತು. ಆಮೇಲೆ ನಮ್ದು ಏನೇನು ಹೇಳ್ಬಿಟ್ಟು ಸಂಸಾರ ಹಾಳು ಮಾಡ್ಬಿಡ್ಬೇಡ. ಆಯ್ತಡಿ, ಡರ್ಲಿಂಗ್ ನೀನ್ ಯಾವ್ಯಾವ್ದೋ ಹುಡುಗಿಗೆ ಮೆಸೇಜ್ ಮಾಡ್ತೀಯ ನಂಗೆ ಗೊತ್ತಿ ಅಂತ ಮಲ್ಲಿ ಅವ್ರು ಹೇಳಿದ್ರು. ಸೀದಾ ಮೊಬೈಲ್ ಹಿಂಗ ಕೊಟ್ಟಿದ್ದು. ಮೊಬೈಲ್ ಕೊಟ್ಟೆ ಸೀದಾ, ಅವಾಗ್ಲೇ ಲೇಟಾಗಿ ಕೊಟ್ರೆ ಬೇರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಕೊಟ್ಟೆ. ಎಲ್ಲಾರ್ಗು ಅಕ್ಕ ಅಂತ ಮೆಸೇಜ್ ಮಾಡಿದ್ಯಾ? ಅಲ್ಲ ಯಾಕೆ ಹೆಂಗೆ ಅಂತ, ಯಾಕೆ ಯಾರಾದ್ರೂ ನೀವು ಇಷ್ಟ ಸರ್ ಇಲ್ಲಿ ನಮ್ದು ಫೇಕ್ ಐಡಿ ಇಟ್ಕೊಂಡು ಅರ್ಧ ಜನ ನಮ್ಮನ್ನ ಬೀಳಿಸ್ಬೇಕು ಅಂತ ಬರ್ತಾರೆ. ಸರ್ ಇದು ಹೆಂಗಂದ್ರೆ ನಾವು ಫೇಕ್ ಐಡಿಯಿಂದ ಅರ್ಧ ಜನ ಸಮಾಜದಲ್ಲಿ ನಮ್ಮನ್ನ ಬೀಳಿಸ್ಬೇಕು ಅಂತ ಬರ್ತಾರೆ ಇಲ್ಲಿ. ಬರೀ ಟಾಪ್ ಕ್ರಿಯೇಟರ್ಸ್ ಅಂತಲ್ಲ, ಯಾರಾದ್ರೂ ಏನೋ ಒಂದು ಹಾಕಿದ್ರೆ ಬರೀ ಬೈಯೋದೇ ಜಾಸ್ತಿ. ಯಾಕೆ ಅಂತ ನನ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ನಾನು ಹೇಳ್ತೀನಿ ಅದಕ್ಕೆ ಆನ್ಸರ್ ಏನು ಗೊತ್ತಾ, ಅವ್ರ ಕೈಯಲ್ಲಿ ಆಗಲ್ಲ, ನಮ್ಮ ಥರ ಬೆಳೆಯೋಕ್ಕಾಗಲ್ಲ, ನಮ್ಮ ಥರ ಮಾಡೋಕ್ಕಾಗಲ್ಲ, ನಮ್ಮ ಥರ ಯೋಚನೆ ಬರಲ್ಲ. ಇವ್ನು ಬೆಳೆದ್ಬಿಟ್ನಲ್ಲ, ಇವ್ನು ಆಗ್ಬಿಟ್ನಲ್ಲ, ಇವ್ನು ಮಾಡ್ಬಿಟ್ನಲ್ಲ, ಇವ್ನು ಹೆಂಗಾದ್ರೂ ಮಾಡಿ ಹರ್ಟ್ ಮಾಡಬೇಕು. ಡಿಮೋಟಿವೇಟ್. ನನ್ನ ಕಮೆಂಟ್ಸ್ಗೆ ಗ್ಯಾಪಲ್ಲಿ ಒಂದು ಹಾಕಿರ್ತಾರೆ, ನಾನು ಏನು ನಾರ್ಮಲ್ ಆಗಿ ಮಾತಾಡಿರ್ತೀನಿ, ಚೆನ್ನಾಗೇ ಮಾತಾಡಿರ್ತೀನಿ, ಅದು ಇದು ಬೈದಿರ್ತಾರೆ. ನೀವಂತೂ ಇವಾಗ ಟ್ರೆಂಡಿಂಗಲ್ಲಿ ಇದ್ದೀರ ಅಂತ ಬೇಜಾನ್ ಬರ್ತಾನೆ. ನಾನು ನಿಮ್ಗೆ ಒಂದು ಮಾತೇತೀನಿ, ಇವರು ನಾವು ಸೇರಿ ಕ್ಯಾಶಿಫೈದು ಒಂದು ಆ್ಯಡ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಮಾಡೋಕ್ಕಿಂತ ಮುಂಚೆ ನನಗೆ 127K ಫಾಲೋವರ್ಸ್ ಇದ್ರು, 128K. ನಾನು ಇವಾಗಲೂ ತೋರಿಸ್ತೀನಿ ನಿಮಗೆ. 90 ನಂದು ಈ ಲರ್ನ್ ಕನ್ನಡ ಸ್ಟಾರ್ಟ್ ಆಗಿ 30 ದಿನನೂ ಆಗಿಲ್ಲ. ಕರೆಕ್ಟಾಗಿ 21ನೇ ತಾರೀಕಿಗೆ ನಂದು ಪೋಸ್ಟ್ ನಾನು ಹಾಕಿದ್ದು. ಅವಾಗಿದ್ದಂಥ ಫಾಲೋವರ್ಸುಗೆ ನಾನು ಅವಾಗಲೂ ಪ್ರಮೋಷನ್ ಮಾಡಿದ್ದೀನಿ. ನಾನು ಕ್ಲಿಯರ್ ಕಟ್ಟಾಗಿ ನಾನು ಹೇಳಿದ್ದೀನಿ, ನಾನು ಬೆಟ್ಟಿಂಗ್ ಮಾಡಲ್ಲ, ಅಗ್ರಿಗೇಟರ್ ಆ್ಯಪ್ ಮಾಡಲ್ಲ, ಯಾವುದೇ ಅಗ್ರಿಗೇಟರ್ ಕಂಪ್ನಿಗಳು ನಾನು ಮಾಡಲ್ಲ. ಇವಾಗಲೂ 2 ಕಂಪನಿ ತುದಿಗಾಲ ಮೇಲೆ ನಿಂತಿದ್ದಾವೆ ನನ್ನ ಹತ್ರ. ಅಮೌಂಟ್ ಎಷ್ಟು ಅಂತ ಕೇಳ್ಬೋದಾ? ಎಕ್ಸಾಕ್ಟಾಗಿ ಹೇಳೋದು ಬೇಡ, ಎಷ್ಟು ಆಫರ್ ಮಾಡ್ತಾರೆ ಈ ಅಗ್ರಿಗೇಟರ್ ಕಂಪ್ನಿಗಳು? ನಿಮ್ಗೊಂದು ರೇಂಜ್ ಹೇಳಿ, ಎಕ್ಸಾಕ್ಟ್ ಹೇಳಕ್ ಸರ್ ಒಂದು ನಮ್ಗೆ ಗೊತ್ತಾಗುತ್ತೆ. ಒಂದು ವರ್ಷದ್ದು ಇನ್ಕಮ್ ಇರ್ಬೋದು ಅದು ಆಟೋದಲ್ಲಿ ದುಡಿದ್ರೆ. ನೀವು ನಮ್ಮ ಮತ್ತೆ ಇನ್ನೊಂದ್ಸರಿ ಕನ್ಫ್ಯೂಸ್ ಮಾಡಿ. ಅಲ್ಲ ಮತ್ತೆ ನೀವು ಇನ್ಕಮ್ ಎಷ್ಟು ಬರುತ್ತೆ ಅಂತ ಒಂದು ಐಫೋನ್ ತಗೋಬೋದು, ಒಂದು ರೀಲ್ಗೆ ಇದು ಹೇಳ್ತಾರ ನೀವು? 16 ಪ್ಲಸ್ ಪ್ರೋ ಮ್ಯಾಕ್ಸ್. ಅದು ಒಂದು ವಿಡಿಯೋ ಪ್ಯಾಕೇಜ್ ಇರಲ್ಲ, ಕೊಟ್ರೆ ಅವರು 3-4 ಹಿಂಗೆ ಕೊಡ್ತಾರೆ ಒಂದು ವಿಡಿಯೋಗೆ. ರಮಿ ಅಲ್ಲ, ಏನಂತ ಫ್ಯಾಷನ್ ನಿಮಗೆ ಗೊತ್ತಿದೆ. ರಮಿ ಫ್ಯಾಷನ್ ಅಂದ್ರೆ ಇವ್ರಿಗೆ ಒಂದು ಬರುತ್ತೆ, ಮೆಸೇಜ್ ಬರುತ್ತೆ, ಡಾರ್ಲಿಂಗ್ ಹಿಂಗೆ ಒಂದು ರಮ್ಮಿ ಫ್ಯಾಷನ್ ಬಂದಿದೆ, ಈ ಥರ ಒಂದಿದೆ, ಮಾಡ್ಲಾ ಏನಾದ್ರು. ನನಗೊಂದು ಬಂದಿರುತ್ತೆ, ನಾನು ಹೇಳಿದೆ ನನಗೂ ಈ ಥರ ಬರ್ತಾ ಇದ್ದಾರೆ ಡಾರ್ಲಿಂಗ್ ಅಂದೆ. ಇವ್ರು ಒಂದೇ ಮಾತಂದ್ರು, ಮಾಡ್ಲಾ ಬೇಡವಾ ಅಂತ ಹೇಳ್ತಾ ಇರೋದಷ್ಟೇ, ಮಾಡಬಾರ್ದು ಅದನ್ನ. ಇವ್ರು ಅಂದಿದ್ದು ಒಂದೇ ಮಾತು ಅವತ್ತಿಗೆ. ಅವ್ರು ಎಷ್ಟು ಆಫರ್ ಮಾಡಿದ್ರು? ಯಾರು ಅವರು? ಅವತ್ತಿಗೆಲ್ಲ ಸರ್ ನಮಗೆ ಕಮ್ಮಿ ಸ್ವಲ್ಪ. ಅವಾಗ 60,000 ರಮ್ಮಿ ಒಂದು ರೀಲ್ಗೆ. ಸುಮ್ಮನೆ ಇತ್ತು ಡೌನ್ಲೋಡ್ ಮಾಡಿ ಆಟಾಡಿ ನೀವು ಗೆಲ್ಲಿ ಅಂತ. ಬಟ್ ಯಾಕಂದ್ರೆ ಲೈನ್ ಅಪ್ ಇದೆ ಅಲ್ವಾ ಸರ್, ಡ್ರೈವರ್ಸ್ ಅಂದ್ರೆ ಎಲ್ಲರೂ ಖಾಲಿ ಫಾಲೋವರ್ಸ್ ಇರ್ತಾರೆ, ತುಂಬಾ ಜನ ಖಾಲಿ ಅಂದ್ರೆ ಈಗ ರೀಲ್ಸ್ ಜಾಸ್ತಿ ನೋಡ್ತೀರಾ. ಆಮೇಲೆ ಡ್ರೈವರ್ಸ್ ಅಂದ್ರೇನೆ ನಮ್ಮ ಇವ್ರಿಗೆಲ್ಲ ಕೆಲವೊಬ್ಬರಿಗೆ ಮೈಂಡ್ ಸೆಟ್ ಅಂದ್ರೆ ಈ ಕಂಪನಿಗಳು, ಜೂಜ ಆಟದ ಕಂಪನಿಗಳಿಗೆಲ್ಲ ಡ್ರೈವರ್ಗಳು ಅಂದ್ರೆ ಬೆಟ್ಟಿಂಗ್ ಆಡ್ತಾರೆ, ರೇಸ್ಗೆ ಹೋಗ್ತಾರೆ, ಕುದುರೆ ಆಡ್ತಾರೆ, ಇವ್ರು ಆಟೋ ರೇಸಿಂಗ್ಗಳು ಆಡ್ತಾರೆ, ಈ ತರ ಮೈಂಡ್ ಸೆಟ್ ಎಲ್ಲ ಅವರು ಇರ್ತಾರೆ. ಇವ್ರ ಕೈಯಿಂದ ಪ್ರಮೋಷನ್ ಮಾಡಿಸಿದ್ರೆ ಇನ್ನೂ ತುಂಬಾ ಜನ ಆಡೋರು ಬರ್ತಾರೆ. ಇನ್ನು ಜಾಸ್ತಿ ಟೈರ್ 2 ಸಿಟೀಸು ಅವರೇ ಜಾಸ್ತಿ ನೋಡೋದು. ಹೌದು, ರೀಲ್ಸ್. ಇವಾಗ ಡ್ಯೂಟಿ ಇಲ್ಲ ಅಂತಂದ್ರೆ ನಾವು ನಮ್ಮ ಪಬ್ಲಿಕ್ಕು ಅದೇ ಫೇಸ್ಬುಕ್. ಹೌದು, ಎಲ್ಲರೂ ಅಷ್ಟೇ. ಇವ್ರಿಗೂ ಅಷ್ಟೇ. ಈಗ 5 ನಿಮಿಷ ನಾವು ಬ್ರೇಕ್ ತಗೊಳ್ಳೋಣ ಅಂದ್ರೆ ನೀವು ಒಂದು ಕೈ ಹೋಗೇ ಬಿಡುತ್ತೆ ರೀಲ್ಸ್. ಹೋಗುತ್ತೆ, ನಂದು ಹೋಗುತ್ತೆ. ನಾನು ಡೈಲಿ 4 ಅವರ್ ಯೂಸ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮ್. ಅದರಲ್ಲಿ ನಾನು ನೋಡೋದೇನು ಇಲ್ಲ, ಕಮೆಂಟ್ಸ್ ಎಷ್ಟು ಬಂದಿದೆ, ಇದೆಷ್ಟು ಬಂದಿದೆ, ಅದೇ 10 ನಿಮಿಷಕ್ಕೊಮ್ಮೆ ನೋಡಿ 4 ಅವರ್ ಯೂಸ್ ಮಾಡ್ತೀನಿ.
ಅರ್ಥ ಮಾಡ್ಕೊಳ್ಳಿ. ಹಾ. ಇವಾಗ ಬರೀ ನಾನು ಅದನ್ನು ರೀಲ್ಸ್ ನೋಡಲ್ಲ ಮೇನ್ ನಾನು. ಬಂದ್ಬಿಟ್ಟು ಸರ್ ಫಸ್ಟ್ ಹೋಗೋದು ಕಮೆಂಟ್ ಸೆಕ್ಷನ್ಗೆ. ಯಾಕೆಂದ್ರೆ ಅಲ್ಲಿ ಏನು ಕಮೆಂಟ್ ಮಾಡಿದ್ದಾರೆ ಬೇರೆ ನೋಡೋಕ್ಕಿಂತ ಮುಂಚೆ ನಾವೇನೈತೆ ಕ್ಲಿಯರ್ ಮಾಡ್ಕೊಬೇಕು ನಾವು ಅದನ್ನ ಡಿಲೀಟ್ ಮಾಡ್ಬಿಡೋಣ. ಡಿಲೀಟ್ ಮಾಡ್ಕೊಂತೀವಿ. ಇಲ್ಲ ಯಾಕಂದ್ರೆ- ಏನಾಯ್ತು ಕಾನ್ವರ್ಸೇಷನ್ ತಗೊಂತೀವಿ. ಈಗ ನಾನಂತೂ ಕೆಲವೊಂದು ಕಮೆಂಟ್ bad ಗಳಿಗೆ ನಾವು comment ರಿಪ್ಲೈ ಗಳಿಗೆ- ಮಾಡಕ್ ಹೋಗಲ್ಲ. ರಿಪ್ಲೈ ಮಾಡಿದ್ರೆ ಎತ್ಕೊಂಡು ಹೋಗ್ತಾ ಇರ್ತದ. ಅಲ್ಲೇ ಡ್ರಾಪ್ ಮಾಡಿದ್ವಿ ಅಂದ್ರೆ ಇವಾಗ ನಮ್ಮ ಲೈಫ್ ಇವಾಗ ಆಗ್ತಾ ಇರ್ತದ. ಲರ್ನ್ ಕನ್ನಡ ಹೋಯ್ತು ಆಟೋ ಕನ್ನಡಿಗ ನಂದು ಒಂದು ಸ್ಕ್ಯಾನರ್ ಇದೆಯಲ್ಲ, ಸ್ಕ್ಯಾನ್ ಮಾಡಿ ಅದ್ರೊಳಗಡೆ ಏನಿಲ್ಲ ಅಂತಂದ್ರೆ 3,500 ಕಮೆಂಟ್ ಬಂದಿದ್ದಾವೆ. 1,500 ಕಮೆಂಟು ನನ್ನ ತಾಯಿ ಬಗ್ಗೆ, ನನ್ನ ಬಗ್ಗೆ ತುಂಬ ಕೆಟ್ಟದಾಗ ಅದೆಲ್ಲ ಮಾಡಿರೋ ನಾರ್ತ್ ಅವರು. ಅವ್ರದ್ದು ಬಿಟ್ಟಾಗೆ ಹಿಂದಿಯಲ್ಲೇ ಬಂದಿರುತ್ತೆ ಬೈಗಳ. ಹಿಂದಿ, ಇಂಗ್ಲೀಷು ಓಕೆ. ಅದ್ರಲ್ಲಿ ಬಂದು ನನಗೆ ಟೆನ್ಷನ್ ಇಲ್ಲ. ಅದರಲ್ಲೂ ಕೂಡ ನಮ್ಮ ಕನ್ನಡದವರು ನನಗೆ ಕೆಟ್ಟದಾಗಿ ಬೈತಾ ಇದ್ದಾರಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ಏನಕ್ಕಂತಂದರೆ ತಮ್ಮ ಕೈಯಲ್ಲಿ ಏನೂ ಕಿತ್ತು ಗುಡ್ಡೆ ಹಾಕೋಕ್ಕಾಗಲಿಲ್ಲ, ನಿಜ. ಬಂದುಬಿಟ್ಟು ನನ್ನ ಹತ್ರ ಹೇಳ್ಕೊತಾ ಇದ್ದಾರೆ. ಅದರಲ್ಲೂ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾಯಿದ್ದೀನಿ, ಆ್ಯಸ್ ಅ ಮುಸ್ಲಿಮ್ ನಾನು ನನ್ನ ಧರ್ಮನ ನಾನು ಪ್ರೀತಿಸ್ತೀನಿ, ಬೇರೆ ಧರ್ಮ ನಾನು ಗೌರವಿಸ್ತೀನಿ. ಹಾಂ, ಇದರಿಂದ ಕೆಲವೊಂದು ಜನಕ್ಕೆ ಏನು ಉರಿ ಹತ್ತೋ ಗೊತ್ತಿಲ್ಲ. ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಮಾಡ್ದ, ಫೇಮ್ಗೋಸ್ಕರ ಮಾಡ್ದ, ಇದಕ್ಕೋಸ್ಕರ ಮಾಡ್ದ, ಅವನಿಗೆ ಪ್ರಮೋಷನ್ ಮಾಡ್ಕೊಂಡು ಕೂತವನೆ. ಅಣ್ಣ ನನಗೆ ಇರೋವಂಥ ಆಫರಲ್ಲಿ ನನ್ನ ಹತ್ರ ಐಫೋನ್ ಇಲ್ಲ, ನನ್ನ ಹತ್ರ ಒಂದೇ ಇರೋದು ಇವಾಗ ಫೋನು. ನನ್ನ ಒಂದು ಫೋನು ಇದಾಗೈತೆ, ಸ್ಕ್ರೀನ್ ಹೋಗಿದೆ ಅಂತ ನಾನು ಇವಾಗ ಒಂದು ಆಫರ್ ನಾನು ಒಪ್ಕೊಂಡ್ರೆ ನಾಳೆ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ನನ್ನ ಹತ್ರ ಐಫೋನ್ ಇರಲ್ವಾ? ಕಾಸಿಗೋಸ್ಕರ ಮಾಡಿದ್ರೆ ಇವಾಗಲೂ ಒಂದು ಬೆಟ್ಟಿಂಗ್ ಆ್ಯಪು ನಿಂತಿದೆ, ಮಾಡಿದ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ. ಲೈಫ್ ಸೆಟ್ಲ್ ಆಗುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಆಟೋ ತಗೋಬಹುದು ಈ ಇಲ್ಲ ಅಂದ್ರೆ ಆಟೋ ಗಿಟ ಎಲ್ಲ ಬಿಟ್ಬಿಟ್ಟು ರೇಟ್ ಅಷ್ಟು ಆಫರ್ ಮಾಡ್ತಾರೆ ಅಂತ ಬ್ರೋ. ಪ್ರಮೋಷನ್ ಅಮೌಂಟ್ ಅಷ್ಟು ದೊಡ್ಡದಾಗಿದೆ ಅಂತ. ಅದೇ ಎಕ್ಸಾಕ್ಟ್ಲಿ ಅಂದ್ರೆ ನಂದು life settle ಆಗುತ್ತೆ ಅಂದ್ರೆ ಈಗ ಎಷ್ಟು ಅಮೌಂಟ್ ಇರ್ಬೋದು ಅಂತ. ಎಷ್ಟು amount ಇರ್ಬೋದು? ಅಲ್ಲ ಅಟ್ಲೀಸ್ಟ್ ಆಟೋ ಲೋನ್ ಕ್ಲಿಯರ್ ಮಾಡ್ಬೋದು. ಆ್ಯಪ್ನೇ ಹೆಂಗೆ ಡಿಸೈನ್ ಮಾಡಿದ್ರಿ, ಯಾವ ಥರ ಕ್ವಿಕ್ ಆಗಿ ಬಿಟ್ಲಿ ಲಿಂಕ್ ಅಣ್ಣ, ಬಿಟ್ಲಿ ಲಿಂಕ್ ಅಷ್ಟೇ. ಬಿಟ್ಲಿ ಓಕೆ